ಚಕ್ರವರ್ತಿಯಾದ ತಿಬೇರಿಯನ ಆಳ್ವಿಕೆಯ 15ನೆಯ ವರ್ಷದಲ್ಲಿ ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೇರೋದನು ಗಲಿಲಾಯಕ್ಕೆ ಉಪರಾಜನು, ಅನ್ನನು ಕಾಯೇಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಅವನು ಯೋರ್ದಾನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಪಾಪ ಪರಿಹಾರಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರುತ್ತಿದ್ದನು. ನಿಮ್ಮ ಪಾಪಗಳಿಂದ ತಿರುಗಿರಿ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವನು. ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಅಡವಿಯಲ್ಲಿ ಕೂಗುವವನ ಶಬ್ದವದೇ, ಕರ್ತನಿಗಾಗಿ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ. ಹಳ್ಳ ಕೊಳ್ಳಗಳೆಲ್ಲ ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ಸಮ ಮಾಡಲ್ಪಡುವವು. ಕೊರಕಲಾದ ದಾರಿಗಳನ್ನು ಸಮ ಮಾಡಬೇಕು ಮತ್ತು ಡೊಂಕಾಗಿರುವಂತವು ನೀಟಾಗಬೇಕು. ಎಲ್ಲ ಮನುಷ್ಯ ಕುಲದವರು ದೇವರ ರಕ್ಷಣೆಯನ್ನು ಕಾಣುವರು. ನಾವೇನು ಮಾಡಬೇಕು? ಸರ್ಪ ಜಾತಿಯವರೇ, ನಾವೇನು ಮಾಡಬೇಕೆಂದು ನೀನು ಬಯಸುತ್ತಿ? ನಮಗೆ ಹೇಳು, ನಾವು ಯಾವ ಕಡೆ ತಿರುಗಬೇಕು? ಯಾರ ಬಳಿ 2 ಅಂಗಿಗಳಿವೆಯೋ ಅಂಥವನು ಅಂಗಿಯೇ ಇಲ್ಲದವನಿಗೆ ಒಂದನ್ನು ಕೊಡಲಿ, ಮತ್ತು ಆಹಾರವಿದ್ದವನು ಅದನ್ನು ಹಂಚಿಕೊಳ್ಳಲಿ. ಗುರುವೇ, ನಾವು ವಸೂಲಿ ಮಾಡುವವರು, ನಾವೇನು ಮಾಡಬೇಕು? ನೇಮಿಸಿದ ಅಸಲಿಗಿಂತ ಹೆಚ್ಚಾಗಿ ಏನನ್ನೂ ತೆಗೆದುಕೊಳ್ಳಬೇಡಿ. ನಮ್ಮ ಬಗ್ಗೆ ಹೇಗೆ? ನಾವೇನು ಮಾಡಬೇಕು? ಯಾರಿಂದಲೂ ಒತ್ತಾಯದಿಂದ ಹಣವನ್ನು ತೆಗೆದುಕೊಳ್ಳಬೇಡಿರಿ, ಯಾರನ್ನು ಗದರಿಸಿ ತೆಗೆದುಕೊಳ್ಳಬೇಡಿರಿ. ನಿಮ್ಮ ಸಂಬಳದಲ್ಲೇ ತೃಪ್ತರಾಗಿರಿ. ನಮಗೇಳು, ನೀನೇ ಕ್ರಿಸ್ತನೋ? ನಾನಂತೂ ನಿಮಗೆ ನೀರಿನ ದೀಕ್ಷಾಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಗಿಂತಲೂ ಶಕ್ತನಾಗಿದ್ದಾನೆ. ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ದೀಕ್ಷಾಸ್ನಾನ ಮಾಡಿಸುವನು. ಆತನ ಕೈಯಲ್ಲಿ ಮೊರವನ್ನು ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವನು. ಪರಿಶುದ್ಧಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಮತ್ತು ಆಕಾಶದಿಂದ ಒಂದು ವಾಣಿಯಾಗಿ, ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಕೇಳಿಸಿತು.